ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿ ಗಬ್ಬೂರು ಮತ್ತು ಸಂಕೇಶ್ವರ ಹಾಳದಲ್ಲಿ ಶನಿವಾರ ವಲಯ ಮಟ್ಟದ ಒಕ್ಕೂಟ ಪದಾಧಿಕಾರಿಗಳ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜಿಲ್ಲಾ ನಿರ್ದೇಶಕ ಮೋಹನ್ ನಾಯಕ್ ಮಾತನಾಡಿದರು. ಶನಿವಾರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಯೋಜನೆಯಡಿ ಗಬ್ಬೂರು ಹಾಗೂ ಸಂಕೇಶ್ವರ ಹಾಳನಲ್ಲಿ ವಲಯ ಮಟ್ಟದ ಒಕ್ಕೂಟ ಪದಾಧಿಕಾರಿಗಳ ತರಬೇತಿ ಕಾರ್ಯಕ್ರಮ ಜರುಗಿದ್ದು, ಈ ಕಾರ್ಯಕ್ರಮವನ್ನು ಜಿಲ್ಲಾ ನಿರ್ದೇಶಕ ಮೋಹನ್ ನಾಯಕ್ ಮತ್ತು ದೇವದುರ್ಗ ತಾಲೂಕು ಯೋಜನಾಧಿಕಾರಿ ವೇಣುಗೋಪಾಲ್ ಜಂಟಿಯಾಗಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ರಾಯಚೂರು ಜಿಲ್ಲಾ ನಿರ್ದೇಶಕ ಮೋಹನ್ ನಾಯಕ್, ಕ್ಷೇತ್ರದ ಹಿನ್ನೆಲೆ ಯೋಜನೆ ಬೆಳೆದು ಬಂದ ಹಾದಿ, ನಾಯಕತ್ವ ಮತ್ತು ಪದಾಧಿಕಾರಿಗಳು ಅಳವಡಿಸಿಕೊಳ್ಳಬೇಕಾದಂತಹ ನಾಯಕತ್ವದ ಗುಣಗಳ ಬಗ್ಗೆ ಮಾಹಿತಿಯೊಂದಿಗೆ ಬಹುಮಾರ್ಮಿಕವಾಗಿ ಮಾತನಾಡಿ ಮಾರ್ಗದರ್ಶನ ನೀಡಿದರು. ದೇವದುರ್ಗ ತಾಲೂಕಿನ ಆಂತರಿಕ ಲೆಕ್ಕ ಪರಿಶೋಧಕಿ ಸುಮಿತ್ರಾ ಒಕ್ಕೂಟದ ಮಹತ್ವ, ಪದಾಧಿಕಾರಿಗಳ ಜವಾಬ್ದಾರಿಯ ಬಗ್ಗೆ ತಿಳಿಸಿದರು. ಪರಿಣಾಮಕಾರಿ ವಾರದ ಸಭೆ ಹಾಗೂ ದಾಖಲಾತಿ ಬಗ್ಗೆ ತಾಲೂಕಿನ ವೀಕ್ಷಣಾಧಿಕಾರಿಗಳು ಮಾಹಿತಿ ನೀಡಿದರು. ವೇದಿಕೆಯಲ್ಲಿ ಕೃಷಿ ಅಧಿಕಾರಿ ಹುಚ್ಚಪ್ಪ ಮತ್ತು ಗಬ್ಬೂರು ಹಾಗೂ ಸಂಕೇಶ್ವರ ಹಾಳ ಎರಡೂ ವಲಯಗಳ ಮೇಲ್ವಿಚಾರಕರಾದ ರವಿ, ಗಣೇಶ್ ಮತ್ತು ರಾಮು ಇದ್ದರು. ಕಾರ್ಯಕ್ರಮದಲ್ಲಿ ಗಬ್ಬೂರು, ಸಂಕೇಶ್ವರ ಹಾಳ ಎರಡೂ ವಲಯಗಳ ಒಕ್ಕೂಟದ ಪದಾಧಿಕಾರಿಗಳು, ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು ಮತ್ತು ವಿಎಲ್ಇಗಳು ಮತ್ತು ಸುವಿಧಾ ಸಹಾಯಕರು ಉಪಸ್ಥಿತರಿದ್ದರು. ನ್ಯೂಸ್ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರುವಿಹಾಳ, ದೇವದುರ್ಗ.